ಗಿಲ್ಲಿನ ಗೆಲ್ಸೋಕೆ ಫ್ಯಾನ್ಸ್ ಮಾಡ್ತಿರೋ ಕೆಲಸಗಳೇನು ಗೊತ್ತಾ? ನಿಜವಾಗ್ಲೂ ಅಶ್ವಿನಿ ಮೇಡಮ್ ಅವ್ರಿಗೆ ಗೆಲ್ಸಕ್ಕೆ ದೊಡ್ಡ ವ್ಯಕ್ತಿಗಳಿಂದ ಇನ್ಫ್ಲುಯೆನ್ಸ್ ಆಗ್ತಿದೆನಾ? ಬಿಗ್ ಬಾಸ್ ಸೀಸನ್ 12ರಲ್ಲಿ ಗೆಲ್ಲೋದು ಪಕ್ಕ ಗಿಲ್ಲಿನೇ ಅಂತೆ. ಸೊ ಅದಕ್ಕೆ ಅವರ ಫ್ಯಾನ್ಸ್ ಯಾವ ತರ ಪ್ರಮೋಷನ್ ಮಾಡ್ತಿದ್ದಾರೆ ಗೊತ್ತಾ? ಸೊ ಗಿಲ್ಲಿ ನಟ ಹಳ್ಳಿ ಸೊಬಗಿನ ಹುಡುಗ ಆಗಿದ್ರಿಂದ, ಹಳ್ಳಿ ಹೈದ ಆಗಿದ್ರಿಂದ ಹಳ್ಳಿಯವರಿಂದ ತುಂಬಾನೇ ಬೆಂಬಲವಿದೆ. ಜೊತೆಗೆ ಆಲ್ಮೋಸ್ಟ್ ಕೆಲವೊಂದು ಪ್ಲೇಸ್ ಗಳಿಂದ ಅವರ ಫ್ಯಾನ್ಸ್ ಪ್ರಮೋಟ್ ಮಾಡ್ತಿದ್ದಾರೆ ಅವರಿಗೆ ವೋಟ್ ಅನ್ನ ಮಾಡ್ಲಿಕ್ಕೆ. ಏನೇ ಆಗ್ಲಿ ಗಿಲ್ಲಿನ ಗೆಲ್ಸ್ತೀವಿ ಅಂಡ್ ಅದಕ್ಕೆ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದೇನಂತೀರಾ? ಗಿಲ್ಲಿ ನಟನಿಗೆ ವೋಟ್ ಮಾಡಿದ್ರೆ ಗಿಫ್ಟ್ ಅನ್ನ ಕೊಡ್ತೀವಿ ಅಂಡ್ ಆ ಗಿಫ್ಟ್ ಅಲ್ಲಿ ಕೆಲವೊಂದು ಆಫರ್ಸ್ ಗಳು ಕೂಡ ಇದಾವೆ. ಅವು ಯಾವ ರೀತಿ ಆಗಿದೆ ಅಂದ್ರೆ 99 ವೋಟ್ ಗಳನ್ನ ಹಾಕಿದ್ರೆ ಒಂದು ಟೀ ಅನ್ನ ಫ್ರೀ ಆಗಿ ಕೊಡಿಸ್ತಾರಂತೆ. ಸೊ ಇಂತಹ ಕೆಲಸಗಳಿಂದ ಕೆಲವೊಬ್ಬರಿಗೆ ಖುಷಿ ಆಗ್ತಿದೆ ಅಂಡ್ ಇನ್ ಕೆಲವೊಬ್ರು ತುಂಬಾ ಕ್ರೇಜಿಯಾಗಿ ಪ್ರಮೋಟ್ ಮಾಡ್ತಿದ್ದಾರೆ. ಅಂಡ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಗಿಲ್ಲಿ ಪರವಾಗಿ ಸೊ ಕೆಲವೊಂದು ಅಂಗಡಿಯಲ್ಲಿ ಬ್ಯಾನರ್ ಗಳನ್ನ ಹಾಕಲಾಗಿದೆ ಅಂಡ್ ಸಾಧ್ಯವಾದಷ್ಟು ಅವರ ಅಭಿಮಾನಿಗಳು ಎಲ್ಲಾ ಕಡೆಯಿಂದ ಪ್ರಮೋಟ್ ಮಾಡ್ತಿದ್ದಾರೆ, ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಅಂಡ್ ಗಿಲ್ಲಿನ ಬೆಂಬಲ ಮಾಡ್ತಿರೋರು ಹಿಂದೆ ಮಾಡಿದ ದಾಖಲೆಗಳನ್ನ ಉಡಿಸ್ ಮಾಡಿ ಗಿಲ್ಲಿನ ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅಂಡ್ ಇದಕ್ಕೆ ನನ್ನ ವಿಚಾರದಲ್ಲಿ ಇದಕ್ಕೆ ಹೇಳೋದಾದ್ರೆ ಗಿಲ್ಲಿ ಕೂಡ ಇದಕ್ಕೆ ಅರ್ಹರಾಗಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಸ್ಟಾರ್ಟಿಂಗ್ ಇಂದಾನೆ ಮನೆ ಒಳಗೆ ಪ್ರವೇಶ ಮಾಡಿದ್ಮೇಲೆ ಎಲ್ಲಾ ರೀತಿಯಿಂದಾಗಿ ಟಾಸ್ಕಲ್ ಆಗ್ಲಿ, ಎಂಟರ್ಟೈನ್ಮೆಂಟ್ ಆಗ್ಲಿ, ಕಾಮಿಡಿ ಆಗ್ಲಿ, ಎಲ್ಲದರಲ್ಲಿ ಗಿಲ್ಲಿ ಆ ಒಂದು ಲೆವೆಲ್ ಅನ್ನ ತಲುಪಿದ್ದಾನೆ. ಅಂಡ್ ಹ್ಯಾಸ್ ಯು ಎಕ್ಸ್ಪೆಕ್ಟೆಡ್ ಇದು ಕಂಟಿನ್ಯೂ ಆಗತ್ತೆ ಗೆಲ್ಲೋವರೆಗೂ. ಇನ್ನ ಗಿಲ್ಲಿಗೆ ಟಫ್ ಕಾಂಪಿಟೇಟರ್ ಯಾರಾದ್ರು ಇದ್ದಾರಂದ್ರೆ ಮನೆಯಲ್ಲಿ ಅದು ಅಶ್ವಿನಿ ಮೇಡಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೋದು ಅಶ್ವಿನಿ ಮೇಡಮ್ ಗು ಕ್ರೇಜಿ ಫ್ಯಾನ್ಸ್ ಇದ್ದಾರೆ ಅಂಡ್ ಅವರು ಕೂಡ ಅಶ್ವಿನಿ ಮೇಡಮ್ ನ ಗೆಲ್ಲಿಸ್ತೀವಿ ಅಂತ ಪ್ರಮೋಟ್ ಮಾಡ್ತಿದ್ದಾರೆ. ಬಟ್ ಈ ವೇಳೆಯಲ್ಲಿ ಒಂದಿನ ಫೇಕ್ ನ್ಯೂಸ್ ಅಥವಾ PR ಟೀಮ್ ಅವರು ಇದನ್ನ ಪ್ರಮೋಟ್ ಮಾಡ್ತಿದಾರೆ ಅಂತ ಗೊತ್ತಾಗ್ತಿಲ್ಲ. ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಬೇಕಂತ ಹೇಳಿ ಯಾರು ದೊಡ್ಡ ವ್ಯಕ್ತಿಯ ಇನ್ಫ್ಲುಯೆನ್ಸ್ ಅನ್ನ ತಗೊಂತಿದ್ದಾರೆ. ಸೊ ಈ ತರ ಕೆಲವೊಂದು ಫೇಕ್ ನ್ಯೂಸ್ ಗಳನ್ನ ವೈರಲ್ ಮಾಡ್ತಿದ್ದಾರೆ. ಸೊ ಇದರ ಅಸಲಿ ಸತ್ಯ ಏನಂದ್ರೆ ಬಿಗ್ ಬಾಸ್ ಮನೆಯ ಹೋಸ್ಟ್ ಕಿಚ್ಚ ಸುದೀಪ್ ಅವ್ರ ಮನೆಗೆ TA ನಾರಾಯಣ್ ಗೌಡ ಅವರು ಭೇಟಿಯನ್ನ ಕೊಡ್ತಾರೆ. ಸೊ ಆ ಕಾರಣಕ್ಕಾಗಿ ಕಿಚ್ಚ ಸುದೀಪ್ ಅವರು ಹೋಗಿ ಅಲ್ಲಿ ಅವ್ರನ್ನ ಭೇಟಿ ಆಗ್ತಾರೆ. ಸೊ ಇವು ಹೋಗಿದ್ದೆ ತಡ ಆಲ್ರೆಡಿ ನ್ಯೂಸ್ ಗಳು ಸ್ಪ್ರೆಡ್ ಆಗ್ತವೆ. ಸೊ ಅಶ್ವಿನ್ ಮೇಡಮ್ ಅನ್ನ ಗೆಲ್ಲಿಸ್ಬೇಕಂತ ಇವರು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ, ಸೊ ಚರ್ಚೆ ಮಾಡ್ತಿದ್ದಾರೆ. ಸೊ ಈ ತರ ಕೆಲವೊಂದು ನ್ಯೂಸ್ ಗಳು ವೈರಲ್ ಆಗುತ್ತೆ. ಯಾಕಂದ್ರೆ ಅಶ್ವಿನಿ ಅವರು ಕರ್ನಾಟಕದ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ರಾಷ್ಟ್ರ ಅಧ್ಯಕ್ಷ ಕೂಡ ಆಗಿದ್ದಾರೆ. ಮೇ ಬಿ ಇದನ್ನ ತಿಳಿಸೋಕೆ ಅವರೇ ಗೆಲ್ಬೇಕಂತ ಕೆಲವೊಂದು ನ್ಯೂಸ್ ಗಳು ಸ್ಪ್ರೆಡ್ ಆಗ್ತಿದೆ. ಆಕ್ಚುಲಿ ಇದು ಲಿಂಕ್ ಹೆಂಗಾಯ್ತಂದ್ರೆ ಅಶ್ವಿನಿ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹೇಳಿದ್ರು ಅವರ ಗುರುಗಳು TN ನಾರಾಯಣ್ ಗೌಡ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಭೇಟಿ ಆಗ್ಬೇಕಂತ ಅದು ಅವಾಗ ಹೇಳಿದ್ರು. ಬಟ್ ಇವಾಗ TN ನಾರಾಯಣ್ ಗೌಡ್ ಅವರು ಈಗ ಸುದೀಪ್ ಅವ್ರನ್ನ ಭೇಟಿ ಆಗಿ ಹೋಗಿದ್ದಾರೆ. ಇದೇ ಲಿಂಕ್ ಆಗಿರೋದು. ಸೊ ಅದಕ್ಕೂ ಇದಕ್ಕೂ ಇದೇ ಲಿಂಕ್ ಆಗಿರೋದು. ಬಟ್ ಇದು ಸುಳ್ಳಾಗಿದೆ. ಆಕ್ಚುಲಿ ಅವ್ರು ಹೋಗಿದ್ದು ಯಾವ ವಿಚಾರಕ್ಕಂದ್ರೆ ಆಕ್ಚುಲಿ TN ನಾರಾಯಣ್ ಗೌಡರ ಪುತ್ರನ ಮದುವೆ ಇದೆ. ಸೊ ಆ ಕಾರಣಕ್ಕೆ ಸುದೀಪ್ ಅವ್ರನ್ನ ಆಹ್ವಾನ ಮಾಡಕ್ ಹೋಗಿದ್ದಾರೆ. ಇದನ್ ಬಿಟ್ರೆ ಯಾವುದೇ ಬಿಗ್ ಬಾಸ್ಗೂ ಇದಕ್ಕೆ ಲಿಂಕ್ ಇಲ್ಲ. ಸೊ ಈ ತರ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ. ಅಂಡ್ ಮೂರನೇ ವಿಷಯ ಬಂದ್ಬಿಟ್ಟು ಕಾರುಣ್ಯರಾಮ್ ಅವರು ತಮ್ಮ ಸ್ವಂತ ತಂಗಿಯ ವಿರುದ್ಧವೇ ಕೇಸನ್ನ ಮಾಡಿದ್ದಾರೆ. ಸೊ ಅದು ಯಾವ ಕಾರಣಕ್ಕೆ ಗೊತ್ತಾ? ಕಾರುಣ್ಯರಾಮ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಅವರು ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಅಂಡ್ ಇವಾಗ ಕರೆಂಟ್ಲಿ ಅವರೊಂದು ಸೀರೆ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾರುಣ್ಯರಾಮ್ ಅವರಂತೆ ಅವರ ತಂಗಿ ಕೂಡ ಕೆಲವೊಂದು ಸೀರಿಯಲ್ ಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಆದ್ಮೇಲೆ ಸಮೃದ್ಧಿ ಅವರು ಮೇಕಪ್ ಆರ್ಟಿಸ್ಟ್ ಆದ್ರು. ಆದ್ಮೇಲೆ ಅಕ್ಕ ತಂಗಿ ಇಬ್ರು ಸೇರಿ ಒಂದು ಉದ್ಯಮನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆ ಒಂದು ಉದ್ಯಮದಲ್ಲಿ ಅವರಿಗೆ ನಷ್ಟ ಆಗುತ್ತೆ. ಸೊ ಆದ್ಮೇಲೆ ಸಮೃದ್ಧಿ ಅವರು ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ತೊಡಸ್ಕೊಂಡ್ಬಿಡ್ತಾರೆ. ಮನೆಯಲ್ಲಿರುವಂತಹ ಒಡವೆಗಳನ್ನ ಬಳಸ್ಕೊಂತಾರೆ. ಹೀಗೆ 25 ಲಕ್ಷ ರೂಪಾಯಿಗಳನ್ನ ಅವರು ಕಳೆದುಕೊಂಡಿದ್ದಾರೆ. ಸೊ ಅವರು ಆ ಒಂದು ಆಭರಣಗಳನ್ನ ಯೂಸ್ ಮಾಡ್ಬೇಕಾದ್ರೆ ಸ್ಪೆಷಲಿ ಎಲ್ಲರೂ ಸಾಲವನ್ನ ತಗೊಂತಾರೆ. ಸೊ ಅವರು ಆ ರೀತಿ ಸಾಲವನ್ನ ತಗೊಂಡಾಗ ಆ ಸಾಲಗಾರರೆಲ್ಲ ಮನೆಗೆ ಬಂದು ರಂಪ ಮಾಡೋಗ್ತಾರೆ. ಆದ್ಮೇಲೆ ಕಾರುಣ್ಯರಾಮ್ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವರು ಸೊ ಆ ಒಂದು ಸಾಲಗಾರರ ಕಾಟನ್ನ ತಾಳ್ಕೊಳ್ಳಾರ್ದೆ ಕಾರುಣ್ಯರಾಮ್ ಅವರು ಒಂದು ದೂರನ್ನ ದಾಖಲೆ ಮಾಡ್ತಾರೆ. ಪ್ರೆಸೆಂಟ್ ಎಲ್ಲರಿಗೂ ದುಡ್ಡು ಬೇಕಾಗಿದೆ. ಹಾಗಂತ ನಾವು ಶಾರ್ಟ್ ಕಟ್ ಅನ್ನ ಹುಡ್ಕೊಂಡು ಹೋದ್ರೆ 1 ಟೈಮ್ ಗೆಲ್ಬಹುದು, 2 ಟೈಮ್ ಗೆಲ್ಬಹುದು. ಬಟ್ 1 ಟೈಮ್ ಅಲ್ಲಿ ಅದು ನಮಗೆ ಅಟ್ ದಿ ಎಂಡ್ ನಮಗೆ ಲಾಸ್ ಆಗತ್ತೆ. ಸೊ ಅದಕ್ಕೆ ಆನ್ಲೈನ್ ಬೆಟ್ಟಿಂಗ್ ಆಡದಿರಿ, ಆಡಲು ಬಿಡದಿರಿ. ಸೊ ಹೆಂಗ ಅನಿಸ್ತು ಇವತ್ತಿನ ವಿಡಿಯೋಗಳು? ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.